ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಕೆಲವು ಎಕ್ಸಸೈಸ್ಗಳನ್ನು ಮಾಡೋಣ. ಇದು ನಮ್ಮ ಒಂದು ಕ್ಯಾಲರೀಸ್ ಬರ್ನ್ ಮಾಡಲಿಕ್ಕೆ ಮತ್ತು ನಮ್ಮ ಒಂದು ದೇಹದ ತೂಕ ಏನಿದೆಯಲ್ಲ ಅದು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ದೇಹದ ತೂಕ ಏನಿದೆಯಲ್ಲ, ಓವರ್ ವೆಯ್ಟ್ ಏನಿದೆಯಲ್ಲ, ಇದು ಸಾಕಷ್ಟು ಕಾಯಿಲೆಗಳೇನಿದೆಯಲ್ಲ ಇದರ ಒಂದು ರೂಟ್ ಕಾಸ್ ಆಗಿರುತ್ತೆ. ಸೊ ಈ ಒಂದು ಬಾಡಿ ಫ್ಯಾಟ್ ಏನಿದೆಯಲ್ಲ ಇದು ಜಾಸ್ತಿ ಆದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಮಗೆ ಹಲವಾರು ಕಾಯಿಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹೈಪರ್ ಟೆನ್ಷನ್ ಇರ್ಬೋದು, ಅಂದರೆ ಅಧಿಕ ರಕ್ತದೊತ್ತಡ ಇರ್ಬೋದು, ಮಧುಮೇಹ ಇರ್ಬೋದು, ಡಯಾಬಿಟಿಸ್, ಥೈರಾಯ್ಡ್ ಮತ್ತು ಇನ್ನೂ ಸಾಕಷ್ಟು ಕಾಯಿಲೆಗಳು ಏನಿದೆಯಲ್ಲ ಈ ಒಂದು ಓವರ್ ವೆಯ್ಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಬಾಡಿ ಫ್ಯಾಟ್ ಕಡಿಮೆ ಮಾಡ್ತಕ್ಕಂತಹ ಕೆಲವು ಎಕ್ಸಸೈಸ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ಲಾಸ್ಟಿಗೆ ನಾನು ಕೆಲವು ಆಯುರ್ವೇದಿಕ್ ಟಿಪ್ಸ್ಗಳನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಸೊ ದಟ್ ಈ ಒಂದು ಬಾಡಿ ಫ್ಯಾಟ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗಿದ್ರೆ ಬನ್ನಿ, ಈ ಒಂದು ಕ್ಯಾಲರೀಸ್ ಬರ್ನ್ ಮಾಡ್ತಕ್ಕಂತಹ ಎಕ್ಸಸೈಸ್ಗಳನ್ನು ನಾವು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಈ ರೀತಿ ಸ್ಟ್ರೈಟಾಗಿ ನಿಂತ್ಕೊಳ್ಳೋಣ. ನಮ್ಮ ಎರಡು ಪಾದಗಳನ್ನು ಜೋಡಿಸಿರ್ಬೇಕು. ನೆಕ್ಸ್ಟ್ ಏನು ಮಾಡ್ತೀವಿ, ನಮ್ಮ ಸೊಂಟದ ಮೇಲೆ ಈ ರೀತಿ ಕೈಗಳನ್ನು ಪ್ಲೇಸ್ ಮಾಡ್ತೀವಿ, ಎರಡು ಕೈಗಳನ್ನು. ಈಗ ಸ್ಲೋ ಆಗಿ ಏನು ಮಾಡ್ತೀವಿ, ನಮ್ಮ ಒಂದೊಂದೇ ಕಾಲುಗಳನ್ನು ಈ ರೀತಿ ಚೆಸ್ಟ್ ಹತ್ರ, ಮ್ಯಾಕ್ಸಿಮಮ್ ಚೆಸ್ಟ್ ಹತ್ರ ತೊಗೊಳ್ಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಈ ರೀತಿ ಲಿಫ್ಟ್ ಮಾಡಿಬಿಟ್ಟು ಕೆಳಗೆ ತೊಗೊಂಬರ್ಬೇಕು. ಇದನ್ನು ನಾವು 10 ಟೈಮ್ಸ್ ಮಾಡೋಣ. ಇದನ್ನು ನೀವು ಇನಿಷಿಯಲ್ ಆಗಿ ಯಾವತ್ತು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಇದನ್ನು 30 ಟೈಮ್ಸ್ ಬಿಗಿನರ್ಸ್ ಪ್ರಾಕ್ಟೀಸ್ ಮಾಡಿ, ಅಥವಾ ಡೈಲಿ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ 60 ಕೌಂಟ್ಸ್ ತನಕ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು 10 ಟೈಮ್ಸ್ ತೋರಿಸ್ತೀನಿ. ಫಸ್ಟ್ ರೌಂಡ್ ಬ್ರೀತ್ ಇನ್, ಬ್ರೀತ್ ಔಟ್. ಓಕೆ, ಈ ರೀತಿ ಬ್ರೀತ್ ಇನ್ ಮಾಡ್ತಾ ಕಾಲುಗಳನ್ನ ಮೇಲೆ ಲಿಫ್ಟ್ ಮಾಡಬೇಕು, ಬ್ರೀತ್ ಔಟ್ ಮಾಡ್ತಾ ಕೆಳಗೆ. ಓಕೆ, 10 ಟೈಮ್ಸ್ ಮಾಡೋಣ. ಈಗ 1 2 3 4 5 6 7 8 9 10. ರಿಲ್ಯಾಕ್ಸ್. ಇದೇ ರೀತಿ ನಾವು ಇನ್ನೊಂದು 10 ಟೈಮ್ಸ್ ಪ್ರಾಕ್ಟೀಸ್ ಮಾಡೋಣ. ಸೆಕೆಂಡ್ ಸೆಟ್ 1 2 3 4 5 6 7 8 9 10. ಸೊ ಈ ಒಂದು ಎಕ್ಸಸೈಸ್ ಏನಿದೆಯಲ್ಲ ನಿಮ್ಮ ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡಲಿಕ್ಕೆ. ಬನ್ನಿ ಈಗ ನಾವು ಸೆಕೆಂಡ್ ಎಕ್ಸಸೈಸ್ ಮಾಡೋಣ. ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ನಮ್ಮ ಕೈಗಳನ್ನು ಈ ರೀತಿ ನಮ್ಮ ತಲೆ ಹಿಂದ್ಕಡೆಗೆ, ಸೊ ಈ ರೀತಿ ಈ ಒಂದು ಪೊಸಿಷನಲ್ಲಿ ತೊಗೊಂಡು ಬರ್ತೀವಿ. ಓಕೆ, ನೆಕ್ಸ್ಟು ಈ ರೀತಿ ಬಂದಮೇಲೆ ಇಲ್ಲಿ ಸಿಂಪಲ್ಲಾಗಿ ಏನು ಮಾಡ್ತೀವಿ, ನಮ್ಮ ಕೈಗಳು ಏನಿರುತ್ತಲ್ಲ, ನಮ್ಮ ಎಲ್ಬೋಸ್ ಇದೆಯಲ್ಲ, ಸೊ ಇದರ ಅಪೋಸಿಟ್ ಲೆಗ್ ಈ ರೀತಿ, ಓಕೆ, ಅದನ್ನು ಟಚ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಇದನ್ನು ಕೂಡ ನಾವು ರಿಪೀಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ರೀತಿ ನಮ್ಮ ತಲೆ ಏನಿದೆಯಲ್ಲ ಇದು ಸ್ಟ್ರೈಟ್ ಇರಬೇಕು. ಇಲ್ಲಿ ಮೂವ್ ಆಗಬೇಕಾಗಿರೋದು ನಮ್ಮ ಒಂದು ಎಲ್ಬೋಸ್ ಮತ್ತು ನಮ್ಮ ಮಂಡಿಗಳು ಅಷ್ಟೇ. ಸೊ ಅಪೋಸಿಟ್ ಇರ್ತಕ್ಕಂತಹ ಕಾಲು ಮಂಡಿನ ಟಚ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಇದನ್ನು ರಿಪೀಟ್ ಮಾಡೋಣ. 1 2 3 4 5 6 7 8 9 10. ಓಕೆ, ಈ ರೀತಿ ಎಷ್ಟು ಸೆಟ್ಸ್ಗಳನ್ನು ನೀವು ರಿಪೀಟ್ ಮಾಡ್ತೀರಲ್ಲ ಅಷ್ಟು ನಿಮ್ಮ ಕ್ಯಾಲರೀಸ್ಗಳು ಬರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದನ್ನು ಇನ್ನೊಂದು ಸೆಟ್ ಮಾಡೋಣ. ಲಾಸ್ಟ್ ಸೆಟ್ 10 ಟೈಮ್ಸ್. ಬ್ರೀತ್ ಇನ್ ಬ್ರೀತ್ ಔಟ್ ಮಾತ್ರ ಮರಿಬಾರ್ದು. ಓಕೆ, ಸ್ಟಾರ್ಟ್ ಮಾಡೋಣ. ಈಗ 1 2 3 4 5 6 7 8 9 10. ಓಕೆ, ರಿಲ್ಯಾಕ್ಸ್. ಮನೀಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಸೊ ಈ ಒಂದು ಪೊಸಿಷನಲ್ಲಿ ನಮ್ಮ ಎರಡು ಕಾಲುಗಳು ಜೋಡಿಸಿರಲಿ. ನೆಕ್ಸ್ಟ್ ನಾವಿಲ್ಲಿ ಏನು ಮಾಡ್ತೀವಿ, ಬ್ರೀತ್ ಇನ್ ಮಾಡ್ತಾ ಕೈಗಳನ್ನು ಈ ರೀತಿ ಲಿಫ್ಟ್ ಮಾಡ್ತೀವಿ, ಮತ್ತು ಬ್ರೀತ್ ಔಟ್ ಮಾಡ್ತಾ ಈ ರೀತಿ ಮುಂದೆ ಬರ್ತೀವಿ. ಓಕೆ, ಈ ರೀತಿ ನಾವು ರಿಪೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಪಾದಹಸ್ತಾಸನ ಇದು. ಓಕೆ, ಸ್ಟಾರ್ಟ್ ಮಾಡೋಣ. 10 ಟೈಮ್ಸ್ ಬ್ರೀತ್ ಇನ್ ಬ್ರೀತ್ ಔಟ್. ಓಕೆ, 1 2 3 4 5
6 7 8 9 10. ಓಕೆ, ರಿಲ್ಯಾಕ್ಸ್. ಸೊ ಇದು ಕೂಡ ನಿಮ್ಮ ಒಂದು ಬೆಲ್ಲಿ ಫ್ಯಾಟ್ ಇದೆಯಲ್ಲ, ಇದು ಕೂಡ ಬೆಲ್ಲಿ ಫ್ಯಾಟ್ ಕರಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಸೊ ಇದನ್ನು ಮಾಡಲಿಕ್ಕೋಸ್ಕರ ನೀವು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಲುಗಳನ್ನು ಸ್ಟ್ರೆಚ್ ಮಾಡಬೇಕು. ಓಕೆ, ಸ್ಟ್ರೆಚ್ ಮಾಡಾದಮೇಲೆ ಇಲ್ಲೇನು ಮಾಡಬೇಕಾಗುತ್ತೆ, ಬ್ರೀತ್ ಇನ್ ಮಾಡ್ತಾ ಕೈಗಳನ್ನು ಲಿಫ್ಟ್ ಮಾಡ್ತೀರಾ. ಮತ್ತು ಅಪೋಸಿಟ್ ಏನಿದೆಯಲ್ಲ, ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಬೆಂಡ್ ಆಗಬೇಕಾಗುತ್ತೆ. ಓಕೆ, ಈ ರೀತಿ. ಓಕೆ, ಇದನ್ನು ನಾವು 10 ಟೈಮ್ಸ್ ರಿಪೀಟ್ ಮಾಡ್ತಾ ಹೋಗ್ಬೇಕು. ಓಕೆ, ಸ್ಟಾರ್ಟ್ ಮಾಡೋಣ ಈಗ. 1 2 3 4 5 6 7 8 9 10. ರಿಲ್ಯಾಕ್ಸ್. ಓಕೆ, ಮತ್ತು ವಾಪಸ್. ಓಕೆ, ಭುಜಂಗಾಸನ ಅಂಥೇಳಿ. ಸೊ ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ ಭುಜಂಗಾಸನ ಹೆಂಗೆ ಮಾಡೋದು ಅಂತ. ಸೊ ಈ ರೀತಿ ನಾವು ಭುಜಂಗಾಸನ ಹೊಟ್ಟೆ ಮೇಲೆ ಈ ರೀತಿ ಮಲ್ಕೊಂಡ್ಮೇಲೆ ಎರಡು ಪಾದಗಳೇನಿದೆಯಲ್ಲ ಇದು ಜಾಯಿನ್ ಆಗಿರಬೇಕು. ನೆಕ್ಸ್ಟ್ ಬ್ರೀತ್ ಇನ್ ಮಾಡ್ತಾ ಈ ರೀತಿ ಲಿಫ್ಟ್ ಮಾಡ್ತೀವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಿಫ್ಟ್ ಮಾಡಿ, ಇಷ್ಟು ಸಾಧ್ಯ ಆದಷ್ಟು, ಅಥವಾ ಈ ರೀತಿ ಲಿಫ್ಟ್ ಮಾಡಿ ಮತ್ತು ಕೆಳಗೆ ಬರಬೇಕು. ಓಕೆ, ಬ್ರೀತ್ ಇನ್, ಬ್ರೀತ್ ಔಟ್. ಸೊ ಈ ರೀತಿ ನಾವು ರಿಪೀಟ್ ಮಾಡ್ತಾ ಬರಬೇಕು. ಇದನ್ನು 10 ಟೈಮ್ಸ್ ರಿಪೀಟ್ ಮಾಡೋಣ ಈಗ. ಸೊ ನಮ್ಮ ಕೈಗಳನ್ನು ನೆನಪಿರಲಿ, ಇದು ನಮ್ಮ ಚೆಸ್ಟ್ ಪಕ್ಕ ಇರಬೇಕು ಈ ರೀತಿ. ಓಕೆ, ಕಾಲುಗಳು ಜೋಡಿಸಿರಲಿ. ಸ್ಟಾರ್ಟ್ ಮಾಡೋಣ 10 ಟೈಮ್ಸ್. ಬ್ರೀತ್ ಇನ್, ಬ್ರೀತ್ ಔಟ್. 1 2 3 4 5 6 7 8 9 10. ಓಕೆ, ಸೊ ಈ ರೀತಿ ನಾವು 10 ಟೈಮ್ಸ್ ಏನು ಮಾಡಿದ್ವಲ್ಲ ಇದನ್ನು ರಿಪೀಟ್ ಮಾಡೋಣ. ಇನ್ನೊಂದು ಸೆಟ್ 10 ಸಲ. ಓಕೆ, ಇನ್ನೊಂದು ಸೆಟ್ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 ಲಾಸ್ಟ್ ರೌಂಡ್ 10. ರಿಲ್ಯಾಕ್ಸ್. ಈಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಅದು ಈ ರೀತಿ ಹಾಲಾಸನ ಅಂತ ಹೇಳ್ಬಿಟ್ಟು ನೋಡಿ, ಈ ರೀತಿ ಹಾಲಾಸನ ಮಾಡ್ತೀವಿ. ನೆಕ್ಸ್ಟ್ ಹಾಲಾಸನದಿಂದ ಈ ರೀತಿ ಪಶ್ಚಿಮೋತ್ತಾನಾಸನ. ಓಕೆ, ಈ ರೀತಿ ರಿಪೀಟ್ ಮಾಡಬೇಕು 10 ಟೈಮ್ಸ್. 1 2 3 4 5
6, 7, 8, 2 rounds, 9, 10. ರಿಲ್ಯಾಕ್ಸ್. ಸೊ ಈ ಒಂದು ಎಕ್ಸಸೈಸ್ ಮಾಡಿದ್ಮೇಲೆ ಲಾಸ್ಟ್ ಆಸನ ಈ ರೀತಿ ಕಾಲುಗಳನ್ನು ಮಂಡಿ ಮೇಲೆ ಪ್ಲೇಸ್ ಮಾಡಿ ಈ ರೀತಿ ಕೈ ಸಪೋರ್ಟ್ ತಗೊಳ್ಳಿ, ಟ್ವಿಸ್ಟ್ ಮಾಡಿ ಅಪೋಸಿಟ್ ಡೈರೆಕ್ಷನ್ ನೋಡಿ, ಈ ರೀತಿ ಹೋಲ್ಡ್ 1, 2, 3, 4, 5. ರಿಲ್ಯಾಕ್ಸ್. ಇದೇ ರೀತಿ ಅಪೋಸಿಟ್ ಡೈರೆಕ್ಷನ್ ಮಾಡೋಣ. ಟ್ವಿಸ್ಟ್ ಮಾಡಿ, ಹೋಲ್ಡ್ 1, 2, 3, 4, 5. ರಿಲ್ಯಾಕ್ಸ್. ಇಲ್ಲಿಗೆ ಎಕ್ಸಸೈಸ್ಗಳು ಕಂಪ್ಲೀಟ್ ಆಗುತ್ತೆ. ನೀವು ಒಂದು 2 ಮಿನಿಟ್ಸ್ ಈ ರೀತಿ ಶವಾಸನ ಮಾಡ್ಬೋದು. ಇವಾಗ ಲಾಸ್ಟ್ ಪಾರ್ಟಿಗೆ ಮೂವ್ ಆಗೋಣ. ಕೆಲವು ಆಯುರ್ವೇದಿಕ್ ಟಿಪ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ. ಮೊದಲನೇ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ಶುಂಠಿ. ಸೊ ನೀವೆಲ್ಲರೂ ಶುಂಠಿ ಕೇಳೇ ಇರ್ತೀರಾ. ಶುಂಠಿ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ಒಂದು ಶುಂಠಿ ಏನಿದೆ ಅಲ್ಲ, ಚೆನ್ನಾಗಿ ಇದನ್ನು ಕ್ರಷ್ ಮಾಡಿಬಿಟ್ಟು ಇದನ್ನು ಬಾಯ್ಲ್ ಮಾಡಿ ಪ್ರತಿನಿತ್ಯ ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಇದನ್ನು ಟೀ ಅಥವಾ ಕಾಫಿ ಬದಲು ಇದನ್ನು ಸೇವನೆ ಮಾಡ್ತಾ ಬನ್ನಿ. ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟ್ ಇದೆ ಅಲ್ಲ, ಸೊ ಇದು ಖಂಡಿತವಾಗ್ಲೂ ನಿಮ್ಮ ಬಾಡಿ ಫ್ಯಾಟ್ ಏನಿದೆಲ್ಲ ಇದನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿ ಕೂಡ ಆರಾಮಾಗಿ ಈಸಿ ಆಗೋ ಹಾಗೆ ಮಾಡುತ್ತೆ. ಓಕೆ, ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ನಾವೇನು ಮಾಡ್ತೀವಿ, ಜಾಸ್ತಿ ನಾವು ಕಾರ್ಬೋಹೈಡ್ರೇಟ್ಸ್ ಇರ್ತಕ್ಕಂಥ ಒಂದು ಆಹಾರಗಳನ್ನು ಸೇವನೆ ಮಾಡ್ತೀವಿ ಮತ್ತು ಸ್ವೀಟ್ ಅಂಶ ಇರ್ತಕ್ಕಂಥ ಆಹಾರಗಳನ್ನು ಜಾಸ್ತಿ ಸೇವನೆ ಮಾಡ್ತೀವಿ. ಅದು ಕಾರ್ಬೋಹೈಡ್ರೇಟ್ಸ್ ಇರ್ತಕ್ಕಂತಹ ಒಂದು ಅನ್ನ ಐಟಮಲ್ಲಿ ಇರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಅಥವಾ ನಾವು ಸ್ವೀಟ್ಸ್ಗಳನ್ನು ಏನು ತಿಂತೀವಲ್ಲ, ಸೊ ಅದರಲ್ಲಿ ಇರ್ತಕ್ಕಂತಹ ಒಂದು ಶುಗರ್ ಏನಿದೆಯಲ್ಲ, ಇದು ಕೂಡ ಏನಾಗುತ್ತೆ, ಫ್ಯಾಟಿಗೆ ಕನ್ವರ್ಟ್ ಆಗುತ್ತೆ. ಇದೇನು ಮಾಡುತ್ತೆ, ನಾವು ಜಾಸ್ತಿಯಾಗಿ ನಾವೇನು ಮಾಡ್ತೀವಿ, ಯಾವುದೇ ಒಂದು ಆ್ಯಕ್ಟಿವಿಟೀಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ನಾವು ಮಾಡ್ತಾ ಇರೋದಿಲ್ವಲ್ಲ, ಸೊ ಅವಾಗ ಏನಾಗುತ್ತೆ, ಈ ಒಂದು ಸಕ್ಕರೆ ಅಂಶ ಏನಿದೆಯಲ್ಲ, ಅದು ಆಟೋಮೆಟಿಕ್ಕಾಗಿ ನಮ್ಮ ಒಂದು ದೇಹದಲ್ಲಿ ಸ್ಟೋರೇಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದು ಯಾವ ರೀತಿ ಅಂದರೆ, ಅದು ನಮ್ಮ ಒಂದು ಬೊಜ್ಜಿನ ಫಾರ್ಮಲ್ಲಿ ಏನಾಗುತ್ತೆ, ಈ ಒಂದು ಸಕ್ಕರೆ ಅಂಶ ಇದೆಯಲ್ಲ, ನಾವು ಏನು ಆಹಾರದಲ್ಲಿ ನಾವು ತೊಗೋತೀವಲ್ಲ, ಸ್ವೀಟ್ಸ್ ಮೂಲಕ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಿಹಿ ಪದಾರ್ಥ ಇದೆಯಲ್ಲ, ಸೊ ಇದೇನಾಗುತ್ತೆ, ಫ್ಯಾಟಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಎಕ್ಸಾಂಪಲ್ ನಾವು ಟೀ ತೊಗೊಳ್ಳಿ. ಸೊ ಟೀಯಲ್ಲಿ ಇರ್ತಕ್ಕಂಥ ಒಂದು ಶುಗರ್ ಏನಿದೆಯಲ್ಲ, ಇದನ್ನು ನಾವು ಟೀಯಲ್ಲಿ ಶುಗರ್ ಹಾಕ್ತಾರಲ್ಲ, ಸೊ ಈ ಒಂದು ಟೀ ಇದೆಯಲ್ಲ, ನಾವು ಪದೇ ಪದೇ ಒಂದು 4-5 ಸಲ ಇದನ್ನು ತೊಗೋತಾ ಇದ್ದರೆ, ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಫ್ಯಾಟ್ ಏನಿದೆಯಲ್ಲ, ಅದು ನಮ್ಮ ಒಂದು ದೇಹದಲ್ಲಿ ನಾವು ಸೇರೋ ಹಾಗೆ ಮಾಡ್ತೀವಿ ಅಂತ. ಸೊ ಹಾಗಾಗಿ ನಾವು ಸಕ್ಕರೆ ಏನಿದೆಯಲ್ಲ, ಆದಷ್ಟು ಕಡಿಮೆ ಬಳಸಬೇಕಾಗುತ್ತೆ. ಸೊ ಇದ್ರ ಬದಲಾಗಿ ನೀವು ಸಬ್ಸ್ಟಿಟ್ಯೂಟ್ ಆಗಿ ಜೋವಿ ಬೆಲ್ಲ ಯೂಸ್ ಮಾಡ್ಬೋದು. ಅದು ಕಡಿಮೆ ಪ್ರಮಾಣದಲ್ಲಿ, ಜೋವಿ ಬೆಲ್ಲ ಕೂಡ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಅಥವಾ ಅದು ಕೂಡ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಸಕ್ಕರೆ ಮತ್ತು ಜೋವಿ ಬೆಲ್ಲದಲ್ಲಿ ಡಿಫ್ರೆನ್ಸ್ ಏನಂದರೆ, ಇದರಲ್ಲಿ ಜೋವಿ ಬೆಲ್ಲದಲ್ಲಿ ಸ್ವಲ್ಪ ಐರನ್ ಅಂಶ ಇರುತ್ತೆ, ಅದು ಸಕ್ಕರೆಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿ ನೀವು ರಿಪ್ಲೇಸ್ಮೆಂಟ್ ಮಾಡಿಕೊಂಡು ಏನು ಮಾಡಬೇಕಾಗುತ್ತೆ, ನಮ್ಮ ಆಹಾರ ಕ್ರಮದಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾವು ಯಾವ ರೀತಿಯ ಆಹಾರನ ತೊಗೋಬೇಕು, ನಾವು ಬ್ಯಾಲೆನ್ಸ್ಡ್ ಆಹಾರನ ತೊಗೋಬೇಕಾಗುತ್ತೆ. ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನು ಹೇಳ್ತಾ ಇರ್ತೀನಿ. ಸೊ ಬ್ಯಾಲೆನ್ಸ್ಡ್ ಆಹಾರ ಅಂತ ಅಂದರೆ, ನಮ್ಮ ಒಂದು ಆಹಾರದಲ್ಲಿ ಕಂಪ್ಲೀಟಾಗಿ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್, ಸೊ ಇದೆಲ್ಲ ಇರಬೇಕಾಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಬಹಳಷ್ಟು ನಾವು ಬಜ್ಜಿ ಬೋಂಡಾಗಳನ್ನು, ಸೊ ಈ ರೀತಿ ಫ್ಯಾಟ್ ಐಟಮ್ಗಳನ್ನು ನಾವು ಭಾಳ ತೊಗೊಂಡಾಗ ಏನಾಗುತ್ತೆ, ನಮ್ಮ ವೆಯ್ಟ್ ಲಾಸ್ ಜರ್ನಿ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ನಾವು ಎಷ್ಟೇ ಎಕ್ಸಸೈಸ್ಗಳನ್ನು ಮಾಡಿದ್ರು ನಮ್ಮ ಒಂದು 80% ಏನಿದೆಯಲ್ಲ, ನಮ್ಮ ಒಂದು ವೆಯ್ಟ್ ಲಾಸ್ ಇದೆಯಲ್ಲ, ಅದು 80% ನಮ್ಮ ಒಂದು ಆಹಾರದ ಮೇಲೆ ಇರುತ್ತೆ. ಸೊ 80% ಆಹಾರ ಇರುತ್ತೆ ಮತ್ತು 20% ನಮ್ಮ ಎಕ್ಸಸೈಸ್ಗಳ ಮೇಲೆ ಇರುತ್ತೆ. ಹಾಗಾಗಿ ನಾವು ನಮ್ಮ ಆಹಾರ ಏನು ತೊಗೋತೀವಲ್ಲ, ಅದ್ರ ಮೇಲೆ ನಾವು ಗಮನ ಇಡಬೇಕಾಗುತ್ತೆ. ಓಕೆ, ತ್ರಿಫಲ ಚೂರ್ಣ ಅಂತ ಹೇಳಿಬಿಟ್ಟು ನೀವೆಲ್ಲ ಕೇಳಿರ್ತೀರ. ಸೊ ಈ ಒಂದು ತ್ರಿಫಲ ಚೂರ್ಣ ಇದೆಲ್ಲ, ನೀವು ಇದನ್ನು ನೈಟ್ ಟೈಮ್ ಇದನ್ನು ಜೇನುತುಪ್ಪದ ಜೊತೆಗೆ ತೊಗೊಂಡು ನೋಡಿ. ಸೊ ನಿಮಗೆ ಏನಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ, ಮತ್ತು ನಮ್ಮ ಒಂದು ವೆಯ್ಟ್ ಲಾಸ್ ಕೂಡ ಚೆನ್ನಾಗಿ ಆಗೋ ಹಾಗೆ ಮಾಡುತ್ತೆ ಈ ಒಂದು ತ್ರಿಫಲ ಚೂರ್ಣ. ಫ್ರೆಂಡ್ಸ್, ಈ ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ.
ಮತ್ತು ನಾನೇನು ಹೇಳಿದ್ನಲ್ಲ ಈ ಒಂದು ಬ್ಯಾಲೆನ್ಸ್ಡ್ ಡಯಟ್ ಕೂಡ ನೀವು ತೊಗೊಳ್ಳಿ. ಸೊ ಕಾರ್ಬೋಹೈಡ್ರೇಟ್ಸ್ ಅಂದರೆ ಅನ್ನ ಅಂಶ ಏನಿದೆಯಲ್ಲ ಇದನ್ನು ಆದಷ್ಟು ಕಡಿಮೆ ಮಾಡಿ, ಮತ್ತು ಪ್ರೋಟೀನ್ ಅಂಶ ಇರತಕ್ಕಂಥ ಆಹಾರ ಯಾವುದ್ಯಾವುದು ಅಂತ ಕೂಡ ನಾನು ಈ ಒಂದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಈ ಪ್ರೋಟೀನ್ ಅಂಶ ಜಾಸ್ತಿ ಇರತಕ್ಕಂಥ ಆಹಾರನ ತೊಗೊಳ್ಳಿ. ಮತ್ತು ಇನ್ನೊಂದು ತುಂಬ ಮುಖ್ಯವಾದಂಥ ಅಂಶ ವೆಯ್ಟ್ ಲಾಸಲ್ಲಿ ಅಂತ ಅಂದರೆ ಅದು ಉಪವಾಸ ಮಾಡ್ತಕ್ಕಂಥದ್ದು. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ. ಅಂದರೆ ನಾವು ಈಗ 9 ಗಂಟೆಗೆ ಟಿಫಿನ್ ಮಾಡಿದ್ದೀವಿ ಅಂದರೆ ರಾತ್ರಿ 9 ಗಂಟೆ ಒಳಗೆ ನಾವು ಊಟ ಮಾಡಬೇಕು. ಸೊ ಊಟ ಆದಮೇಲೆ 9ರಿಂದ 9 ವಿಂಡೋ ಏನಿದೆಯಲ್ಲ, ಸೊ ಅಲ್ಲಿ ಏನಾಗುತ್ತೆ, ಈ ಒಂದು ಪೀರಿಯಡ್ ಅಲ್ಲೇ ನಾವು ಆಹಾರನ ಸೇವನೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನಾಗುತ್ತೆ, ಕಂಪ್ಲೀಟಾಗಿ ಏನನ್ನು ನಾವು ಸೇವನೆ ಮಾಡಬಾರ್ದು, ಉಪವಾಸ ಇರಬೇಕು. ಸೊ ಈ ಒಂದು ಪೀರಿಯಡ್ ಏನಿದೆಯಲ್ಲ, ಈ ಒಂದು ಉಪವಾಸ ಇದ್ದಾಗ ಏನಾಗುತ್ತೆ, ನಮ್ಮ ಒಂದು ಇನ್ಸುಲಿನ್ ಏನಿದೆಯಲ್ಲ ಪ್ರಮಾಣ ಸೆಕ್ರೀಟ್ ಮಾಡುತ್ತಲ್ಲ, ಅದು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಇದರಿಂದ ನಮ್ಮ ಒಂದು ಏನು ಜೀರ್ಣ ಏನಿದೆಯಲ್ಲ, ಆಹಾರ ಕ್ರಮ ಏನಿದೆಯಲ್ಲ, ಜೀರ್ಣ ಆಗೋದು ಇದು ಚೆನ್ನಾಗೇ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಟ್ರೈ ಮಾಡಿ. ಸೊ 12 hours ಏನಿದೆಯಲ್ಲ ಗ್ಯಾಪ್ ಬಿಡಬೇಕಾಗುತ್ತೆ ನಾವು. ಈ ಒಂದು ಉಪವಾಸನ ಫಾಲೋ ಮಾಡಿ, ಮತ್ತು ಈ ಎಲ್ಲ ಒಂದು ಎಕ್ಸಸೈಸ್ಗಳನ್ನು, ಡಯಟ್ ಟಿಪ್ಸ್ಗಳನ್ನು ಕೂಡ ನೀವು ಫಾಲೋ ಮಾಡಿ. ಇದನ್ನೆಲ್ಲ ಫಾಲೋ ಮಾಡಿದ್ದೇ ಆದರೆ ನಿಮ್ಮ ಒಂದು ವೆಯ್ಟ್ ಲಾಸ್ ಏನಿದೆಯಲ್ಲ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಸೊ ಇಲ್ಲಿಗೆ ಈ ಒಂದು ವೆಯ್ಟ್ ಲಾಸ್ ಬಗ್ಗೆ ಈ ಒಂದು ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮಗೆ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.